ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇವಾಗ RMV ಸೆಕೆಂಡ್ ಸ್ಟೇಜ್ಗೆ ಅಮೆಜಾನ್ ಆರ್ಡ್ರ್ ತೊಗೊಂಡು ಹೋಗ್ತಾ ಇದ್ದೀನಿ. ಅಮೆಜಾನ್ ಆರ್ಡ್ರು ಅಲ್ಲಿ ಕಸ್ಟಮರು ಯಾವ್ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅನ್ನೋದನ್ನ ತಿಳ್ಕೊಂಡು ಬನ್ನಿ. ವಿಡಿಯೋ 1, ವಿಡಿಯೋ 2, ವಿಡಿಯೋ 3 ಎಂಟು ಆರ್ಡ್ರು ತಿಳಿಸ್ಕೊಡೋಕೆ ಟ್ರೈ ಮಾಡ್ತಾಯಿದ್ದೀನಿ. RMV ಸೆಕೆಂಡ್ ಸ್ಟೇಜಲ್ಲಿ MS ರಾಮಯ್ಯನಗರ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ಈಗ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಯಾವ್ಯಾವ ಥರ ಇರುತ್ತೆ ಅನ್ನೋದು ಆರ್ಡ್ರು ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಇವಾಗ ಆರ್ಡ್ರು ಬಂದು ಸದ್ಯಕ್ಕೆ ಫಸ್ಟಿಗೆ ಸದಾಶಿವನಗರ ಇದೆ. ಸದಾಶಿವನಗರಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟಿಗೆ ಸದಾಶಿವನಗರದಲ್ಲಿ ಮುಗಿಸ್ಕೊಂಡು ಆಮೇಲೆ RMV ಸೆಕೆಂಡ್ ಸ್ಟೇಜ್ಗೆ ಹೋಗ್ತೀನಿ. ಸದಾಶಿವನಗರದಿಂದ RMV ಸೆಕೆಂಡ್ ಸ್ಟೇಜ್ಗೆ ಮಿನಿಮಮ್ ಅಲ್ಲಿಂದನೇ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಆದರೂ ಕೂಡ ಪರವಾಗಿಲ್ಲ. ಸದಾಶಿವನಗರ ಒಂದು ಮಿಸ್ಟೇಕ್ ಆಗಿ ಬಂದುಬಿಟ್ಟಿದೆ, ಅದನ್ನು ಮುಗಿಸ್ಕೊಂಡೇ ಹೋಗಬೇಕು. ನೋಡೋಣ, ಸದಾಶಿವನಗರ ಮುಗಿಸ್ತೀನಿ ಬನ್ನಿ. ಫಸ್ಟು ಏನಾಗುತ್ತೆ ನೋಡೋಣ. ಯಾವ ಥರ ಟ್ರಾಫಿಕ್ ಇರುತ್ತೆ, ಟ್ರಾಫಿಕ್ ಮಾತ್ರ ಅಲ್ಲ, ಅವಾಗವಾಗ ಆ್ಯಕ್ಸಿಡೆಂಟ್ಗಳು ತುಂಬ ಡೈಲಿ 3ರಿಂದ 4 ಆ್ಯಕ್ಸಿಡೆಂಟ್ ನೋಡ್ತಾ ಇರ್ತೀನಿ ನಾನು. ಆ್ಯಕ್ಸಿಡೆಂಟ್ಗಳೆಲ್ಲ ನಿಮಗೆ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ. ಯಾವ ಥರ ಆ್ಯಕ್ಸಿಡೆಂಟ್ ಮಾಡ್ಕೋತಾರೆ, ಮತ್ತು ಅದೊಂದೇ ಕೂಡ ಆ್ಯಕ್ಸಿಡೆಂಟು ಸುಮ್ಮನೆ ಮಾಡ್ಕೊಳ್ಳಲ್ಲ ಅವರು. ಯಾವ ಥರ ಅವರವರೇ ಬಂದು ಗುದ್ದುಬಿಡ್ತಾರೆ. ಸೊ ಇಲ್ಲ ಬ್ರೇಕ್ ಹಿಡಿದಾನೆ ಯಾವ ಥರ ಆ್ಯಕ್ಸಿಡೆಂಟ್ ಮಾಡ್ಕೋತಾರೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಬನ್ನಿ ಯಾವ ಥರ ಅಂತ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಬೆಂಗಳೂರಲ್ಲಿ ಯಾವುದೋ ಈಗ ನೆಕ್ಸ್ಟ್ ಬೇಸಿಗೆಕಾಲ ಬರ್ತಾಯಿದೆ. ಬೇಸಿಗೆಗಾಲದಲ್ಲಿ ಟ್ರಾಫಿಕ್ಕೆಲ್ಲ ಹೆಂಗಿರುತ್ತೆ ನೋಡಿ ಈಗ. ಮತ್ತು ಮಳೆಗಾಲದಲ್ಲೂ ಕೂಡ ಏನು ಡೆಲಿವರಿನೇ ಮಾಡೋಕ್ಕಾಗಲ್ಲ, ಆ ರೀತಿ ಎಲ್ಲ ಟ್ರಾಫಿಕ್ ಇರುತ್ತೆ. ಅದನ್ನು ಕೂಡ ನಿಮಗೆಲ್ಲ ತಿಳಿಸ್ಕೊಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೀಗ ಯಶವಂತಪುರ ಗೊರಗುಂಟೆಪಾಳ್ಯಕ್ಕೆ ಸಿಗ್ನಲ್ ಕ್ರಾಸ್ ಮಾಡ್ತೀನಿ, ಯೂಟರ್ನ್ ಮಾಡ್ತೀನಿ. ಸಿಗ್ನಲ್ ಬಿದ್ದಿದೆ ಈಗ. ಯಶವಂತಪುರ ಗೊರಗುಂಟೆಪಾಳ್ಯ ಸಿಗ್ನಲ್ ಬಿದ್ದಿದೆ. ಇಲ್ಲಿಂದ ಈಗ ಯೂಟರ್ನ್ ಮಾಡಬೇಕು. ಕೆಂಪಿದೆ, ಕೆಂಪಸ್ಸು ಬೇರೆ ಇನ್ಯಾವುದೂ ಇಲ್ಲ. ಹಿಂದೆ ಎಲ್ಲ ಇನ್ನು ಕೆಂಪಸ್ ಅನ್ನೋದೆಲ್ಲ ತುಂಬ ಇರ್ತದೆ. ಕೆಂಪಸ್ ಅದಕ್ಕೀಗ ಕೆಂಪಸ್ ಎಲ್ಲ ಕಮ್ಮಿ ಆಗಿದೆ. ಬೇರೆ BMTC ಎಲ್ಲ ಬರ್ತಾ ಇರೋದ್ರಿಂದ BMTC ಎಲ್ಲ ತುಂಬ ಈಗ ಇಂಪ್ರೂವ್ ಆಗ್ತದೆ. ಬೇರೆ ಬಸ್ಗಳೆಲ್ಲ ಬರ್ತಾ ಇದೆ. ಬಸ್ ಇರಲ್ಲ ಅನ್ಕೋತೀನಿ, ಬೇರೆ ಟೆಕ್ನಾಲಜಿನೇ ಬರುತ್ತೆ ಬಸ್ ಬಿಟ್ಟು. ಅದಕ್ಕೀಗ ಕೆಂಪಸ್ ಹತ್ಕೊಂಡು ಬರ್ತೀವಿ. ನಮ್ಮದೆಲ್ಲ ಕೆಂಪಸ್ ಅನ್ನೋದು ಇದೆ, ಬೇರೆ ಇನ್ನೇನಿಲ್ಲ. ಹೋಗ್ತಾ ಇದ್ದೀನಿ, ಮುಂದೆ ಹೋಗ್ತಾ ಇದೆ ಕೆಂಪಸ್ಗಳು ನೋಡಿ. ಸದ್ಯಕ್ಕೀಗ ಯಶವಂತಪುರ ಪೆಟ್ರೋಲ್ ಹತ್ರ ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಈಗ ಯಶವಂತಪುರ ಆದಮೇಲೆ ಬಸ್ ಸ್ಟ್ಯಾಂಡ್ ಅಂತ ನೆಕ್ಸ್ಟು ಸದಾಶಿವನಗರ ಹೋಗ್ತಾ ಇರೋದು. ಈಗ ಮೆಟ್ರೋ ಹಾಕೊಂಡು ಈಗ ಬಸ್ ಸ್ಟ್ಯಾಂಡ್ ಇರುತ್ತೆ, ಅಲ್ಲಿಗೇನು ಹೋಗಲ್ಲ. ಸ್ವಲ್ಪ ಇಲ್ಲೇ ನಾನು ಮೇಲೆ ಫ್ಲೇವರ್ ಹತ್ರ ಬಿಡ್ತೀನಿ. ಯಶವಂತಪುರ ಬಸ್ ಸ್ಟ್ಯಾಂಡ್ ಅಂತ ಸದಾಶಿವನಗರಕ್ಕೆ ಹೋಗ್ತೀನಿ. ಮೇಕ್ರಿ ಸರ್ಕಲ್ ರೋಡಲ್ಲಿ. ಮೇಕ್ರಿ ಸರ್ಕಲ್ ರೋಡಲ್ಲಿ ಈಗ ನಾನು ಏನು ಮಾಡಬೇಕಾದ್ರೆ ಒಂದು ಫ್ಲೇವರ್ ಬರುತ್ತೆ. ಆ ಯಶವಂತಪುರ ಫ್ಲೇವರು ತುಂಬ ವರ್ಷಗಳಾಗಿದೆ ಕಟ್ಟಿ. ದೀನದಯಾಳ್ ಉಪಾಧ್ಯಾಯ ಮೇಲ್ಸೇತುವೆ ಅಂತ ಒಂದು ದೀನದಯಾಳ್ ಉಪಾಧ್ಯಾಯ ಮೇಲ್ಸೇತುವೆ ಮೇಲೆ ನಾನೀಗ ಹೋಗ್ತೀನಿ ಈಗ. ಆದರೂ ಕೂಡ ಈ ಯಶವಂತಪುರ ಟ್ರಾಫಿಕ್ ಅಂದರೆ ತುಂಬ, ಈ ರೈಲ್ವೆ ಸ್ಟೇಷನ್ ಹತ್ರ ಈ ಆಟೋದವರೆಲ್ಲ ತುಂಬ ಹಿಡಿತಾ ಇರ್ತಾರೆ, ಈ ರ್ಯಾಪಿಡೋದನ್ನೆಲ್ಲ. ಅದನ್ನು ಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ, ನೋಡಿ ಹೀಗೆಲ್ಲ ಇರುತ್ತೆ ಅಂತ.
ಯೂಟರ್ನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮುಂದೆ. ಆಮೇಲೆ ಅಲ್ಲೆಲ್ಲ ಓರಿಯನ್ ಮಾಡಿ ಟ್ರಾಫಿಕ್ ಇರುತ್ತೆ.